ವಿಶ್ವವಿದ್ಯಾಲಯ ಸಮಸ್ತಿ ಗ್ಲೋಬಲ್ ಫೌಂಡೇಶನ್ ಇವರ ವತಿಯಿಂದ ಈ ಒಂದು ಪತ್ರಕರ್ತರ ಭವನದಲ್ಲಿ ಈ ಒಂದು ಮೆಡಿಟೇಷನ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಈಗ ಆಗಮಿಸಿರ್ತಕ್ಕಂತಹ ಶಕುಂತಲಕ್ಕವರು ಕೋಲಾರ ಸೇವಾ ಕೇಂದ್ರದ ಮುಖ್ಯ ಸಂಚಾಲಕರು, ಅವರಿಗೆ ಹೃದಯಪೂರ್ವಕವಾದಂತಹ ಸ್ವಾಗತ. ಹಾಗೆ ಸಂಸ್ಥೆ ಫೌಂಡೇಶನ್ ಫೌಂಡರ್ ಮತ್ತು ಚೇರ್ಮನ್ ಆಗಿರ್ತಕ್ಕಂಥ ವಾಣಿ ಅವರಿಗೆ, ವಾಣಿ ಬಹದ್ದೂರ್ ಅವರಿಗೆ ಸ್ವಾಗತ. ಹಾಗೆ ರಾಜ್ಯ ವಿಶಿಷ್ಟತೆ ಆಗಿರುವಂತಹ ಲಾವಣ್ಯ ಸಿಸ್ಟರ್ ಅವರಿಗೆ ಕೂಡ ಸುಸ್ವಾಗತ, ಶುಭ ಸ್ವಾಗತ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಗಣೇಶನವರು ಮತ್ತೆ ನಾವೆಲ್ಲ ಪತ್ರಕರ್ತ ಮಿತ್ರರಿಗೂ ಕೂಡ ಹೃದಯಪೂರ್ವಕವಾದಂತಹ ಸ್ವಾಗತ, ಸುಸ್ವಾಗತ. ಈ ಕಾರ್ಯಕ್ರಮದ ಉದ್ದೇಶ ಏನಪ್ಪಾ ಅಂದ್ರೆ, ನಾವು ಪ್ರತಿ ವರ್ಷ ನಿಮಗೆ ರಾಖಿ ಕಟ್ಟುವಂಥ ಕಾರ್ಯಕ್ರಮವನ್ನು ಮಾಡ್ತಾ ಇರ್ತೀವಿ. ಅನೇಕ ಒಂದು ಮೌಂಟ್ ಆಬೂನಲ್ಲಿ ಆಗ್ತಕ್ಕಂಥ ಕಾರ್ಯಕ್ರಮಗಳಲ್ಲೂ ಕೂಡ ಹಲವಾರು ಪತ್ರಕರ್ತರು ಹೋಗಿ ಬಂದಿದ್ದಾರೆ. ಅದರಲ್ಲಿ ಗಣೇಶನವರು ಕೂಡ ಅವರು ಬಹಳಷ್ಟು ಅಲ್ಲಿಂದ ಪ್ರೇರಣೆಗಳನ್ನ ತೆಗೆದುಕೊಂಡು ಬಂದು ಸಾಕಷ್ಟು ಪತ್ರಿಕೆಗಳಲ್ಲಿ, ಸುದ್ದಿಗಳಲ್ಲಿ ತಾವೆಲ್ಲೂ ಕೂಡ ಸುದ್ದಿ ಮಾಧ್ಯಮ ಮುಖಾಂತರ ಜನಕ್ಕೆ ಮೆಸೇಜ್ ಮುಟ್ಟಿಸ್ತಾ ಇದ್ದಾರೆ. ಆದರೆ ತಮ್ಮ ಒಂದು ಅಂತರಾತ್ಮದ ಒಂದು ಚೈತನ್ಯ ಜಾಗೃತಿ ಮಾಡಲಿಕ್ಕೆ ಹೀಗೆ ಈ ಒಂದು ಆತ್ಮ ಅನ್ನೋದೊಂದು ಬ್ಯಾಟ್ರಿ ಇದೆ. ಹೀಗೆ UPS ಅಲ್ಲಿ ಬ್ಯಾಟ್ರಿ ಇದ್ರೆ ಬ್ಯಾಟ್ರಿ ಫುಲ್ ಚಾರ್ಜ್ ಇದ್ರೆ ಇಲ್ಲಿ ಕರೆಂಟ್ ಹೋದಾಗೆಲ್ಲ ಲೈಟ್ಸ್ ಆನ್ ಆಗುತ್ತೆ. ಅದೇ ಥರ ನಮ್ಮ ಒಂದು ಅಂತರಾತ್ಮವನ್ನು ಚೆನ್ನಾಗಿ ಎಲ್ಲ ಥರದ ಪವರ್ಸ್ ಮುಖಾಂತರ ರೀಚಾರ್ಜ್ ಮಾಡ್ಕೊಳ್ಳೋಕ್ಕೋಸ್ಕರ ಮೆಡಿಟೇಷನ್ ಬೇಕು. ಮತ್ತೇನೇ ಕೆಲಸ ಮಾಡಬೇಕಾದ್ರೂ ಹಲವಾರು ಸಲ ಮಾಡಬೇಕಾಗುತ್ತೆ, ಬೈ ಫೋರ್ಸ್ ಮಾಡಿ ಒತ್ತಡ ಕೊಟ್ಟು ಒತ್ತಡ ತಂದು ಮಾಡಬೇಕಾಗುತ್ತೆ ಕೆಲಸಗಳು. ಆದರೆ ಸ್ವಯಂ ತಾನಾಗಿ ಯಾರು ಕೆಲಸ ಮಾಡ್ತಾ ಇಲ್ಲ, ನೋಡ್ತಾ ಇಲ್ಲ. ಇಲ್ಲ ಪ್ರೆಷರ್ ಬರಬೇಕು, ಇಲ್ಲ ಈ ರೆಕಮೆಂಡೇಶನ್ ಆಗಬೇಕು, ಇನ್ನೊಂದು ಆಗಬೇಕು, ಮತ್ತೊಂದು ಆಗಬೇಕು, ಆವಾಗ ಕೆಲಸಗಳಾಗಬೇಕು, ಸುಗಮವಾಗಿ ಕೆಲಸಗಳಾಗ್ತವೆ. ಯಾಕಂದ್ರೆ ಇದಕ್ಕೆಲ್ಲ ಕಾರಣ